ಇಂದು ನಾವು ರಾಜ ಅಂಬರೀಷನ ಸ್ಫೂರ್ತಿದಾಯಕ ಕತೆಗೆ ಪ್ರಯಾಣಿಸುತ್ತೇವೆ. ಅವರ ಅಚಲ ಭಕ್ತಿಯು ಉರಿಯುತ್ತಿರುವ ಉಷಿ ದುರ್ವಾಸನ ಕೋಪವನ್ನು ಸಹ ಕರಗಿಸಿತು ಮತ್ತು ಅವರ ಹೆಸರು ಮತ್ತು ಕತೆ ಇಂದಿಗೂ ಜೀವಂತವಾಗಿರುವ 2 ವಿಶಿಷ್ಟ ದೇವಾಲಯಗಳಿಗೆ ಭೇಟಿ ನೀಡುತ್ತೇವೆ. ಅಂಬರೀಷ ಮಹಾರಾಜರು ಕೇವಲ ಆಡಳಿತಗಾರರಲ್ಲ, ಅವರು ಇಡೀ ವಿಶ್ವದ ಚಕ್ರವರ್ತಿಯಾಗಿದ್ದರು. ಆದರೂ ಅವನ ಕಿರೀಟದ ಆಭರಣವು ಅವನ ಶಕ್ತಿಯಾಗಿರಲಿಲ್ಲ, ಆದರೆ ನಾರಾಯಣನ ಮೇಲಿನ ಅವನ ಭಕ್ತಿಯಾಗಿತ್ತು. ಅವರು ಪ್ರತಿ ಏಕಾದಶಿ ಉಪವಾಸವನ್ನು ಪರಿಪೂರ್ಣ ಶಿಸ್ತಿನಿಂದ ಆಚರಿಸಿದರು. ಒಂದು ದ್ವಾದಶಿಯಂದು ಉಪವಾಸವನ್ನು ಮುರಿಯುವ ದಿನ ಶಕ್ತಿಶಾಲಿ ಯಶಿ ದುರ್ವಾಸ ಮುನಿ ಅವರ ಅರಮನೆಗೆ ಭೇಟಿ ನೀಡಿದರು. ಅಂಬರೀಷನು ಅವನನ್ನು ಎಲ್ಲಾ ಗೌರವದಿಂದ ಸ್ವಾಗತಿಸಿದನು ಮತ್ತು ಅವನನ್ನು ಓಟಕ್ಕೆ ಆಹ್ವಾನಿಸಿದನು. ದುರ್ವಾಸನು ಒಪ್ಪಿದನು, ಆದರೆ ಯಮುನಾದಲ್ಲಿ ಸ್ನಾನ ಮಾಡಲು ಹೋದನು. ಉಪವಾಸವನ್ನು ಮುರಿಯಲು ಶುಭ ಸಮಯವು ಜಾರಿ ಹೋಗುತ್ತಿತ್ತು. ಬುದ್ಧಿವಂತ ಬ್ರಾಹ್ಮಣರ ಸಲಹೆಯನ್ನು ಅನುಸರಿಸಿ ಅಂಬರೀಷನು ತಿನ್ನದೆ ಉಪವಾಸವನ್ನು ಪೂರ್ಣಗೊಳಿಸಲು ಸ್ವಲ್ಪ ನೀರನ್ನು ಹೀರಿದನು. ಆದರೆ ದುರ್ವಾಸನು ತನ್ನ ನಿಗೂಲ ನೋಟದ ಮೂಲಕ ಇದನ್ನು ನೋಡಿದನು ಮತ್ತು ಅವಮಾನಿತನಾದನು. ಅವನ ಕೋಪ ಭುಗಿಲೆದ್ದಿತು. ತನ್ನ ಕೂದಲಿನ ಬೀಗದಿಂದ ರಾಜನನ್ನು ನಾಶಮಾಡಲು ಅವನು ಉರಿಯುವ ರಾಕ್ಷಸನನ್ನು ಸೃಷ್ಟಿಸಿದನು. ಆದರೆ ಭಗವಂತನ ಸ್ವಂತ ಆಯುಧವಾದ ಸುದರ್ಶನ ಚಕ್ರವು ಕಾಣಿಸಿಕೊಂಡು ರಾಕ್ಷಸನನ್ನು ನಾಶಪಡಿಸಿ ದುರ್ವಾಸನ ಕಡೆಗೆ ತಿರುಗಿತು. ದುರ್ವಾಸನು ಪ್ರಪಂಚದಾದ್ಯಂತ ಓಡಿಹೋದನು. ಮೊದಲು ಬ್ರಹ್ಮ ದೇವರಿಗೆ, ನಂತರ ಶಿವನಿಗೆ ಮತ್ತು ಅಂತಿಮವಾಗಿ ನಾರಾಯಣನಿಗೆ. ಆದರೆ ಕರ್ತನ ಮಾತುಗಳು ವಿನಮ್ರವಾಗಿದ್ದವು. ನನ್ನ ಭಕ್ತನ ಪ್ರೀತಿಗೆ ನಾನು ಬದ್ಧನಾಗಿದ್ದೇನೆ. ನೀವು ಅಂಬರೀಷನನ್ನು ನೋಯಿಸಿದ್ದರೆ ಅವರು ಮಾತ್ರ ನಿಮ್ಮನ್ನು ಕ್ಷಮಿಸಬಲ್ಲರು. ದುರ್ವಾಸನು ಹಿಂದಿರುಗಿ ಬಂದು ಅಂಬರೀಷನ ಕಾಲಿಗೆ ಬಿದ್ದು ಒಮ್ಮೆಗೆ ಪಾರಾದನು. ಈ ಅಚಲ ನಮ್ರತೆ ಮತ್ತು ಕ್ಷಮೆಯೇ ಅಂಬರೀಷನ ಕಥೆಯನ್ನು ಅಮರವಾಗಿಸುತ್ತದೆ. ಮಹಾರಾಷ್ಟ್ರದ ಬಾರ್ಶಿಯಲ್ಲಿ ಸೋಲಾಪುರದಿಂದ ಸುಮಾರು 70 ಕಿ.ಮೀ. ದೂರದಲ್ಲಿ ಶ್ರೀ ಭಗವಂತ ದೇವಾಲಯವಿದೆ. ಭಗವಾನ್ ನನ್ನು ಭಗವಂತ್ ಎಂದು ಪೂಜಿಸುವ ಭಾರತದ ಏಕೈಕ ವಿಷ್ಣು ದೇವಾಲಯವಾಗಿದೆ. ಒಳಗೆ ಭಗವಂತನ ಕಪ್ಪು ಕಲ್ಲಿನ ವಿಗ್ರಹವು ಗದಾ, ಚಕ್ರ ಮತ್ತು ಶಂಖವನ್ನು ಹಿಡಿದಿದೆ ಮತ್ತು ಅವರ ಬಲಗೈಯ ಕೆಳಗೆ ಅಂಬರೀಷ ಮಹಾರಾಜರ ಚಿತ್ರವಿದೆ. ವಿಗ್ರಹದ ಹಿಂಭಾಗದಲ್ಲಿ ಲಕ್ಷ್ಮೀ ದೇವಿ ಇದ್ದಾಳೆ. ಹಣೆಯ ಮೇಲೆ ಶಿವಲಿಂಗ ಮತ್ತು ಅವನ ಎದೆಯ ಮೇಲೆ ಬಿಗು ಉಷಿಗಳ ಪವಿತ್ರ ಹೆಜ್ಜೆಗುರುತುಗಳು. ಆಷಾಢ ಮತ್ತು ಕಾರ್ತಿಕ ಏಕಾದಶಿಯಂತಹ ಹಬ್ಬಗಳು ಭಗವಾನ್ ಗರುಡನ ಮೇಲೆ ಸವಾರಿ ಮಾಡುವ ಮೂಲಕ ದೊಡ್ಡ ಮೆರವಣಿಗೆಗಳನ್ನು ತರುತ್ತವೆ ಮತ್ತು ಎಲ್ಲಾ ಹಿನ್ನೆಲೆಯ ಭಕ್ತರು ಭಕ್ತಿಯಿಂದ ಸೇರುತ್ತಾರೆ. ದೂರದಲ್ಲಿ ತಮಿಳುನಾಡಿನ ಪವಿತ್ರ ಕಾವೇರಿ ದಡದಲ್ಲಿ 108 ದಿವ್ಯ ದೇಶಗಳಲ್ಲಿ ಒಂದಾದ ಮತ್ತು ಪಂಚರಂಗ ಕ್ಷೇತ್ರಗಳಲ್ಲಿ ಒಂದಾದ ಪರಿಮಳ ರಂಗನಾಥರ್ ದೇವಾಲಯವಿದೆ. ಇಲ್ಲಿ ಪರಿಮಳ ರಂಗನಾಥರ್ ಅವರ 12 ಅಡಿ ಉದ್ದದ ಮಲಗಿರುವ ವಿಗ್ರಹವು 4 ಕೈಗಳನ್ನು ಹೊಂದಿರುವ ಅಪರೂಪದ ಪೂರ್ವಾಭಿಮುಖ ಭಂಗಿಯಲ್ಲಿದೆ. ದಂತಕಥೆಗಳ ಪ್ರಕಾರ ಅಂಬರೀಷನ 100ನೇ ಏಕಾದಶಿ ಉಪವಾಸವು ಇಲ್ಲಿ ನಡೆಯಿತು ಮತ್ತು ಇಲ್ಲಿಯೇ ಸುದರ್ಶನ ಚಕ್ರವು ದುರ್ವಾಸನನ್ನು ವಿನಮ್ರಗೊಳಿಸಿತು. ಈ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನು ಆಶೀರ್ವದಿಸಲ್ಪಡಬೇಕೆಂದು ರಾಜನ ಪ್ರಾರ್ಥನೆಯನ್ನು ನೀಡಿತು. ಈ ಮತ್ತು ಇತರ ಪವಿತ್ರ ಸ್ಥಳಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ದೇವಾಲಯ ಪ್ರಯಾಣ ಬ್ಲಾಗ್ಗಳನ್ನು ಓದಬಹುದು. ಲಿಂಕ್ ವಿವರಣೆಯಲ್ಲಿದೆ. ಅಂಬರೀಷರ ಭಕ್ತಿ ನಮ್ಮೆಲ್ಲರಿಗೂ ಸ್ಫೂರ್ತಿ ನೀಡಲಿ. ಗಂ ನಮೋ ಭಗವತೆ ವಾಸುದೇವಾಯ.